ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ನಿವೇಶನವೊಂದರ ಸಂಬಂಧಪಟ್ಟ ಹಾಗೆ ನಟ ಯಶ್ ಅವರ ತಾಯಿ ಹಾಗೆ ದೇವರಾಜ್ ಅಂತಕ್ಕಂಥ ನಡುವೆ ಜಟಾಪಟಿ ನಡೀತಿರ್ತಕ್ಕಂಥದ್ದು ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಒಂದು ವಾಗ್ವಾದ ನಡೀತಾ ಇದೆ. ಈ ಒಂದು ನಿವೇಶನ ತಮಗೆ ಸೇರಿದ್ದು ಕೋರ್ಟ್ ಆದೇಶದಂತೆ ಇದರ ಹಕ್ಕು ತಮಗೆ ಇದೆ ಅಂತೇಳಿ ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ದೇವರಾಜ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ಒಂದು ಸೈಟ್ನ ಬಳಿ ಎರಡೂ ಕಡೆಯವರ ನಡುವೆ ಒಂದಷ್ಟು ವಾಗ್ವಾದ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ದೇವರಾಜ್ ಅವರು ಇದ್ದಾರೆ. ಸರ್, ಇವತ್ತು ಏನಾಯ್ತು ಸರ್? ಇವತ್ತು ಏನಕ್ಕೆ ತಾವಿಲ್ಲಿ ಬಂದಿರಿ? ಏನಾಯ್ತು ಸರ್ ಘಟನೆ? ಸರ್, ನಿನ್ನೆ ದಿವಸ ನಮ್ಮದು ಕೋರ್ಟು ವಯಸ್ ಬೋಲ್ಡ್ ಇತ್ತಲ್ಲ, ಆ ಬೋಲ್ಡನ್ನು ಕಿತ್ತಾಕಿದ್ದಾರೆ. ಮತ್ತೆ ಇಲ್ಲಿ ನಾವು ಫೆಂಚ್ ಹಾಕಿದ್ದೆಲ್ಲನೂ ಕಿತ್ತಾಕಿ ಬೇರೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಕೇಳಕ್ಕೆ ಬಂದಾಗ ನಾವು 112ಗೆ ನಾನು ಈವೆಂಟ್ ಹಾಕಿ ಕಂಟ್ರೋಲ್ ರೂಮಿಂದ ಫೋನ್ ಮಾಡಿ ಪೊಲೀಸ್ನವ್ರು ಬಂದು ಕೋರ್ಟಲ್ಲಿ ಇರೋದ್ರಿಂದ ಯಾರೂ ಕೂಡ ಇಲ್ಲಿ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಹೋದಾಗ ಇವತ್ತು ಇಲ್ಲೇ ಹಿಂಗೆ ಬಂದೆ. ನಾನು ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ ನೋಡೋಣ ಅಂತ ಇಲ್ಲಿ ಬಂದಾಗ ಇಲ್ಲಿ ನಿಂತ್ಕೊಳ್ಳೋ ಹೊತ್ತಿಗೆ ಅವರೇ ಬಂದು ನಾನು ಬಂದು ನಿಂತ್ಕೊಂಡೆ. ಪುಷ್ಪ ಅವ್ರು ಬಂದು ನನ್ನ ಜಾಕ್ ನೀನು ಯಾಕೆ ಬಂದಿದ್ದೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಏನು ರೌಡಿಜ ಮಾಡೋಕ್ಕೆ ಬಂದಿದ್ದೀವಿ, ನಾವು ರೌಡಿಜ ಮಾಡೋಕ್ಕೆ ಹೋಗ್ತೀವಿ, ನಾವು ನಮ್ಮ ಜಾಗಕ್ಕೆ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ನಾನು GPA ಹೊಡ್ರು ಅದ್ರ ಮಾಲೀಕ, ಅದರಿಂದ ನಾನು ಪ್ರತಿನಿತ್ಯ ಬಂದು ಹೋಗ್ತೀನಿ. ಬರಬೇಡ ಅನ್ನೋಕ್ಕೆ ಇವ್ರು ಯಾರು? ಈ ರೀತಿ ಅವನು ನಟರಾಜ ಈಗ 15 ದಿವಸದಲ್ಲಿ ಒಂದು GPA ಮಾಡಿದ್ದಾನೆ ಒಬ್ಬನಿಗೆ, ಈ ಬೇರೆಯವರಿಗೆ. ಅದು ಕಾಪಿನ ನನ್ನ ಹತ್ರ ಇದೆ. ಕೋರ್ಟ್ ಆದೇಶ ಇರುವಾಗ ಈಗ 15 ದಿವಸದಲ್ಲಿ ಮಾಡಿರೋದು ಸರ್. ಅವರು ನಮಗೆ ಗೌರವನೇ ಕೊಡ್ದಂಗೆ ಯಾಕೆ ಬತ್ತೀಯಾ ಹಾಗೆ ಹೀಗೆ ಅಂತ ತುಂಬ ಬೆದರಿಕೆ ಆಗ್ತಾಯಿದ್ದಾರೆ ನಮಗೆ. ಈ ರೀತಿ ಎಲ್ಲ ನಡೀತಾ ಇದೆ. ಅವರೇ ಈಗ ಮೊನ್ನೆ ತಾವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ವಿಚಾರ ಸಂಬಂಧಪಟ್ಟ ಬೋರ್ಡ್ ತೆರವುಗೊಳಿಸುವ ವಿಚಾರ ಸಂಬಂಧಪಟ್ಟಾಗಿ? ಕೊಟ್ಟಿದ್ವಿ. ಬೋಲ್ಡ್ ಕಿತ್ತು ಹಾಕಿರೋದ್ರಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರ ಮೇಲೆ FIR ಆಗಿದೆ. ನಟರಾಜು, ದುರ್ಗಾಪ್ರಸಾದ್, ದೇವರಾಜೇಗೌಡ, ಮಲ್ಲೇಶು, ರಾಜು 5 ಜನ ಮೇಲೆ ಇದೆ. ಅದೇ ನಮ್ಮ ಬೋಲ್ಡನ್ನು ಕಿತ್ತಾಕಿ ಕಾಂಪೌಂಡಲ್ಲಿ ಇದು ಬೇಲಿಯಲ್ಲಿ ತೆಗಿತಿದ್ದ ಕೇಳಕ್ಕೆ ಬಂದ ನಮ್ಮ ಮೇಲೆ ಅಲ್ಲಿಗೆ ಬಂದರು. ಅವರು ಗಲಾಟೆ ಮಾಡೋಕ್ಕೆ ಅಂತ ಬಂದರು, ಹೊಡೆದಾಟಕ್ಕೆ ಅಂತ ಬಂದಾಗ ಮಧ್ಯ ಒಬ್ಬರು ಪ್ರವೇಶ ಮಾಡಿ ಬಿಡಿಸಿದ್ರು. ಈ ಆದೇಶದ ಮೇಲೆ ನಮಗೆ ಅವ್ರ ಮೇಲೆ FIR ಆಗಿದೆ. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ನಿವೇಶನವೊಂದರ ಸಂಬಂಧಪಟ್ಟ ಹಾಗೆ ನಟ ಯಶ್ ಅವರ ತಾಯಿ ಹಾಗೆ ದೇವರಾಜ್ ಅಂತಕ್ಕಂಥ ನಡುವೆ ಜಟಾಪಟಿ ನಡೀತಿರ್ತಕ್ಕಂಥದ್ದು ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಒಂದು ವಾಗ್ವಾದ ನಡೀತಾ ಇದೆ. ಈ ಒಂದು ನಿವೇಶನ ತಮಗೆ ಸೇರಿದ್ದು ಕೋರ್ಟ್ ಆದೇಶದಂತೆ ಇದರ ಹಕ್ಕು ತಮಗೆ ಇದೆ ಅಂತೇಳಿ ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ದೇವರಾಜ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ಒಂದು ಸೈಟ್ನ ಬಳಿ ಎರಡೂ ಕಡೆಯವರ ನಡುವೆ ಒಂದಷ್ಟು ವಾಗ್ವಾದ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ದೇವರಾಜ್ ಅವರು ಇದ್ದಾರೆ. ಸರ್, ಇವತ್ತು ಏನಾಯ್ತು ಸರ್? ಇವತ್ತು ಏನಕ್ಕೆ ತಾವಿಲ್ಲಿ ಬಂದಿರಿ? ಏನಾಯ್ತು ಸರ್ ಘಟನೆ? ಸರ್, ನಿನ್ನೆ ದಿವಸ ನಮ್ಮದು ಕೋರ್ಟು ವಯಸ್ ಬೋಲ್ಡ್ ಇತ್ತಲ್ಲ, ಆ ಬೋಲ್ಡನ್ನು ಕಿತ್ತಾಕಿದ್ದಾರೆ. ಮತ್ತೆ ಇಲ್ಲಿ ನಾವು ಫೆಂಚ್ ಹಾಕಿದ್ದೆಲ್ಲನೂ ಕಿತ್ತಾಕಿ ಬೇರೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಕೇಳಕ್ಕೆ ಬಂದಾಗ ನಾವು 112ಗೆ ನಾನು ಈವೆಂಟ್ ಹಾಕಿ ಕಂಟ್ರೋಲ್ ರೂಮಿಂದ ಫೋನ್ ಮಾಡಿ ಪೊಲೀಸ್ನವ್ರು ಬಂದು ಕೋರ್ಟಲ್ಲಿ ಇರೋದ್ರಿಂದ ಯಾರೂ ಕೂಡ ಇಲ್ಲಿ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಹೋದಾಗ ಇವತ್ತು ಇಲ್ಲೇ ಹಿಂಗೆ ಬಂದೆ. ನಾನು ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ ನೋಡೋಣ ಅಂತ ಇಲ್ಲಿ ಬಂದಾಗ ಇಲ್ಲಿ ನಿಂತ್ಕೊಳ್ಳೋ ಹೊತ್ತಿಗೆ ಅವರೇ ಬಂದು ನಾನು ಬಂದು ನಿಂತ್ಕೊಂಡೆ. ಪುಷ್ಪ ಅವ್ರು ಬಂದು ನನ್ನ ಜಾಕ್ ನೀನು ಯಾಕೆ ಬಂದಿದ್ದೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಏನು ರೌಡಿಜ ಮಾಡೋಕ್ಕೆ ಬಂದಿದ್ದೀವಿ, ನಾವು ರೌಡಿಜ ಮಾಡೋಕ್ಕೆ ಹೋಗ್ತೀವಿ, ನಾವು ನಮ್ಮ ಜಾಗಕ್ಕೆ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ನಾನು GPA ಹೊಡ್ರು ಅದ್ರ ಮಾಲೀಕ, ಅದರಿಂದ ನಾನು ಪ್ರತಿನಿತ್ಯ ಬಂದು ಹೋಗ್ತೀನಿ. ಬರಬೇಡ ಅನ್ನೋಕ್ಕೆ ಇವ್ರು ಯಾರು? ಈ ರೀತಿ ಅವನು ನಟರಾಜ ಈಗ 15 ದಿವಸದಲ್ಲಿ ಒಂದು GPA ಮಾಡಿದ್ದಾನೆ ಒಬ್ಬನಿಗೆ, ಈ ಬೇರೆಯವರಿಗೆ. ಅದು ಕಾಪಿನ ನನ್ನ ಹತ್ರ ಇದೆ. ಕೋರ್ಟ್ ಆದೇಶ ಇರುವಾಗ ಈಗ 15 ದಿವಸದಲ್ಲಿ ಮಾಡಿರೋದು ಸರ್. ಅವರು ನಮಗೆ ಗೌರವನೇ ಕೊಡ್ದಂಗೆ ಯಾಕೆ ಬತ್ತೀಯಾ ಹಾಗೆ ಹೀಗೆ ಅಂತ ತುಂಬ ಬೆದರಿಕೆ ಆಗ್ತಾಯಿದ್ದಾರೆ ನಮಗೆ. ಈ ರೀತಿ ಎಲ್ಲ ನಡೀತಾ ಇದೆ. ಅವರೇ ಈಗ ಮೊನ್ನೆ ತಾವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ವಿಚಾರ ಸಂಬಂಧಪಟ್ಟ ಬೋರ್ಡ್ ತೆರವುಗೊಳಿಸುವ ವಿಚಾರ ಸಂಬಂಧಪಟ್ಟಾಗಿ? ಕೊಟ್ಟಿದ್ವಿ. ಬೋಲ್ಡ್ ಕಿತ್ತು ಹಾಕಿರೋದ್ರಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರ ಮೇಲೆ FIR ಆಗಿದೆ. ನಟರಾಜು, ದುರ್ಗಾಪ್ರಸಾದ್, ದೇವರಾಜೇಗೌಡ, ಮಲ್ಲೇಶು, ರಾಜು 5 ಜನ ಮೇಲೆ ಇದೆ. ಅದೇ ನಮ್ಮ ಬೋಲ್ಡನ್ನು ಕಿತ್ತಾಕಿ ಕಾಂಪೌಂಡಲ್ಲಿ ಇದು ಬೇಲಿಯಲ್ಲಿ ತೆಗಿತಿದ್ದ ಕೇಳಕ್ಕೆ ಬಂದ ನಮ್ಮ ಮೇಲೆ ಅಲ್ಲಿಗೆ ಬಂದರು. ಅವರು ಗಲಾಟೆ ಮಾಡೋಕ್ಕೆ ಅಂತ ಬಂದರು, ಹೊಡೆದಾಟಕ್ಕೆ ಅಂತ ಬಂದಾಗ ಮಧ್ಯ ಒಬ್ಬರು ಪ್ರವೇಶ ಮಾಡಿ ಬಿಡಿಸಿದ್ರು. ಈ ಆದೇಶದ ಮೇಲೆ ನಮಗೆ ಅವ್ರ ಮೇಲೆ FIR ಆಗಿದೆ.